ಬಿಗ್ ಬಾಸ್ ಶೋನಲ್ಲಿ ಸ್ಪರ್ಧಿಗಳು ದೀರ್ಘಕಾಲದವರೆಗೂ ಸ್ನೇಹಿತರು ಅಥವಾ ಶತ್ರುಗಳಾಗಿರಲು ಸಾಧ್ಯವಿಲ್ಲ ಅನ್ನೋದು ಹಲವು ಬಾರಿ ಸಾಬೀತಾಗಿದೆ. ಇದೀಗ ಅಶ್ವಿನಿ ಗೌಡ ಮತ್ತು ಧ್ರುವಂತ ನಡುವೆ ಜಗಳ ನಡೆದಿದ್ದು, ಈ ಕಿಡಿಯಲ್ಲಿ ಗಿಲ್ಲಿ ನಟ ಬಿಸಿ ಕಾಯಿಸಿಕೊಂಡಿದ್ದಾರೆ. ಕಾಮಿಡಿ ಪಂಚ್ಗಳ ಕಿಲಾಡಿ ಮತ್ತೆ ಟ್ರ್ಯಾಕ್ಗೆ ಮರಳಿದ್ದಾರೆ. ಫಿನಾಲೆ ಹತ್ರ ಬಂದ್ರೂ ಮನೆಯಲ್ಲಿನ ಗಲಾಟೆ ಯಾಕೋ ಕಡಿಮೆಯಾಗೋ ಲಕ್ಷಣವೇ ಇಲ್ಲ. ಕಳೆದ ವಾರದಿಂದ ಅಶ್ವಿನಿ ಧ್ರುವಂತ್ ವರ್ಸಸ್ ಅದರ್ಸ್ ತರ ಆಗ್ಬಿಟ್ಟಿದೆ. ಅದರಲ್ಲೂ ಗಿಲ್ಲಿ, ಅಶ್ವಿನಿ ಮತ್ತು ಧ್ರುವಂತ್ ನಡುವೆ ದೊಡ್ಡ ಮಾತಿನ ಚಕಾಮಕಿಯೇ ನಡೀತಾ ಇದೆ. ಟಾಪ್ 6 ಟಾಸ್ಕ್ ನಲ್ಲಿ ಗಿಲ್ಲಿ ವರ್ಸಸ್ ಧ್ರುವಂತ್ ಗೇಮ್ ಇತ್ತು. ಆ ಗೇಮ್ನಲ್ಲಿ ಧ್ರುವಂತ್ ಗೆದ್ದು ಗಿಲ್ಲಿನ ಸೋಲಿಸಿದ್ರು. ಅದಾದ ಬಳಿಕ ನಡೆದ 2 ಟಾಸ್ಕ್ ಅಲ್ಲೂ ಅಶ್ವಿನಿ ಹಾಗೂ ಧ್ರುವಂತ್ ಜೋಡಿ ಗೆದ್ದು ಬೀಗಿತ್ತು. ಈ ವಾರದ ಆರಂಭದಿಂದಲೂ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಜೊತೆಯಾಗಿ ಆಟವಾಡಿ ಜೋಡೆತ್ತುಗಳಂತೆ ಅಬ್ಬರಿಸಿದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಟಾಸ್ಕ್ಗಳಲ್ಲಿ ಇಬ್ಬರು ಸಹ ಗೆಲುವನ್ನ ಕಾಣ್ತಾ ಇದ್ದಾರೆ. ಆದ್ರೆ ಈ ಗ್ಯಾಪ್ ಅಲ್ಲಿ ಇಬ್ಬರ ನಡುವೆ ಜಗಳ ಉಂಟಾಗಿದೆ, ಮನಸ್ತಾಪವಾಗಿದೆ. ಬೆಳಗ್ಗೆ ಚಾಮುಂಡೇಶ್ವರಿ ತಾಯಿಯ ಪೂಜೆಯನ್ನ ಜೊತೆಯಾಗಿ ಮಾಡೋಣ ಅಂತ ಧ್ರುವಂತ್ಗೆ ಅಶ್ವಿನಿ ಗೌಡ ಹೇಳಿದ್ದರು. ಇದೀಗ ಪೂಜಾ ವೇಳೆಯಲ್ಲೇ ಇಬ್ಬರ ನಡುವೆ ಅಸಮಾಧಾನ ಉಂಟಾಗಿದೆ. ಒಬ್ಬರ ಮೇಲೊಬ್ಬರು ಆರೋಪವನ್ನ ಮಾಡಿಕೊಂಡಿದ್ದಾರೆ. ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಜಗಳವಾಡ್ತಿರೋ ವಿಷಯ ಕೇಳಿಯೇ ಮನೆ ಮಂದಿಯೆಲ್ಲ ಶಾಕ್ ಆಗಿದ್ರು. ಧ್ರುವಂತ್ ಮಾತು ಕೇಳ್ತಾ ಇದ್ದಂತೆ ಈ ಜಗಳಕ್ಕೆ ತುಪ್ಪ ಸುರಿಯುವ ಕೆಲಸವನ್ನ ಮನೆಯ ಇತರ ಸದಸ್ಯರು ಮಾಡಿದ್ರು. ಈ ಮೂಲಕ ವಾರದಿಂದ ಅವರಿಬ್ಬರು ತೆಗೆದುಕೊಳ್ತಾ ಇದ್ದ ಮಜವನ್ನ ಈಗ ಇಡೀ ಮನೆ ಈ ಗಲಾಟೆಯಲ್ಲಿ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ಅಶ್ವಿನಿ ಒಬ್ಬರ ಇದ್ದಾಗ ಧ್ರುವಂತ್ ಅವರೇ ಭಾವನಾತ್ಮಕವಾಗಿ ಬೆಂಬಲಕ್ಕೆ ನಿಂತಿದ್ದರು ಅಂತ ರಘು ಹೇಳ್ತಾರೆ. ನೀನೇ ನಿನ್ನ ವೀಕ್ನೆಸ್ ಬಿಟ್ಟು ಕೊಟ್ಟಂತಿದೆ ಅಂತ ಗಿಲ್ಲಿ ಹೇಳಿದ್ದಾರೆ. ಈ ಮೂಲಕ ಗಿಲ್ಲಿ ಧ್ರುವಂತ್ ಹಾಗೂ ಅಶ್ವಿನಿ ಜೋಡಿಯನ್ನ ಕಾಲೆಳೆದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಟಿಕೆಟ್ ಟು ಟಾಪ್ 6 ಆಟದಲ್ಲಿ ಸಖತ್ ಪೈಪೋಟಿ ನಡೀತಾ ಇದೆ. ಟಿಕೆಟ್ ಟು ಟಾಪ್ 6 ಟಾಸ್ಕ್ ಆಡುವಾಗ ರಕ್ಷಿತಾ ಶೆಟ್ಟಿ ಔಟ್ ಆಗಿ ರಘು ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಟಾಪ್ 6 ಆಟದಲ್ಲಿ ಸ್ಪರ್ಧಿಸುವ ಅರ್ಹತೆ ಇಲ್ಲದಂತಾಗಿದೆ. ಮತ್ತೊಂದು ಕಡೆ ಅಶ್ವಿನಿ ಹಾಗೂ ಧ್ರುವಂತ್ 2ನೇ ಸುತ್ತಿನಲ್ಲಿ ಆಟ ವಿನ್ ಆಗಿದ್ದು ಮುಂದಿನ ಹಂತಕ್ಕೆ ಆಯ್ಕೆಯಾಗಿದ್ದಾರೆ. ಇದೆಲ್ಲ ಒಂದ್ ಕಡೆ ಆದ್ರೆ ಧ್ರುವಂತ್ ನಿನ್ನೆ ಕ್ಯಾಮರಾ ಮುಂದೆ ಅಶ್ವಿನಿ ಬಗ್ಗೆ ಒಳ್ಳೊಳ್ಳೆ ಮಾತನಾಡಿದ್ರು. ಈಗ ಏಕಾಏಕಿ ಅಶ್ವಿನಿ ವಿರುದ್ಧವೇ ಗರಂ ಆಗಿದ್ದಾರೆ. ಆದ್ರೆ ಇದನ್ನ ಸಖತ್ ಮಜಾ ತೆಗೆದುಕೊಂಡಿದ್ದು ಮಾತಿನ ಮಲ್ಲ ಗಿಲ್ಲಿ. ಧ್ರುವಂತ್ ಹಾಗೂ ಅಶ್ವಿನಿ ಮಧ್ಯೆ ಸಣ್ಣ ಜಗಳ ಆಗಿದೆ. ಇದು ಮನೆಯವರ ಗಮನಕ್ಕೂ ಬಂತು. ಯಾವ ಮ್ಯಾಟರ್ಗೆ ಜಗಳ ಆಗಿದ್ದು ಇದನ್ನ ನೋಡಿ ಸಖತ್ ಬೇಜಾರಾಯ್ತು ಅಂದಿದ್ದಾರೆ ಗಿಲ್ಲಿ. ಅದಕ್ಕೆ ಧ್ರುವಂತ್ ಕಣ್ಮುಂದೆ ಆಗ್ತಾ ಇರೋದನ್ನ ನೋಡಿ ಸುಮ್ಮನೆ ಕೂರೋಕಾಗ್ತಿಲ್ಲ ಎಂದಿದ್ದಾರೆ. ಇದಕ್ಕೆ ಕುಮ್ಮಕ್ಕು ಕೊಟ್ಟ ಗಿಲ್ಲಿ ಹೌದಣ್ಣ ಎಂದಿದ್ದಾರೆ. ರಘು ಕೂಡ ಗಿಲ್ಲಿ ಮತ್ತು ಧನುಷ್ ಜೊತೆ ಅಶ್ವಿನಿ ಒಬ್ಬರೇ ಇದ್ದಾಗ ಇವರೇ ಸಪೋರ್ಟ್ ಮಾಡಿದ್ದು ಎಂದಿದ್ದಾರೆ. ಇನ್ನು ಸಹವಾಸ ಬೇಡ ಅಂತ ಸೈಲೆಂಟ್ ಆಗ್ತೀರಾ ಅಂತ ಗಿಲ್ಲಿ ಮತ್ತಷ್ಟು ಧ್ರುವಂತ್ಗೆ ಕೇಳಿದ್ದಾರೆ. ಅದಕ್ಕೆ ಧ್ರುವಂತ್ ಆಗಿರೋದು ಆಗ್ತಾ ಇರೋದು ಎಲ್ಲದೂ ಒಳ್ಳೆಯದಕ್ಕೆ ಎಂದಿದ್ದಾರೆ. ಅಶ್ವಿನಿ ಮತ್ತು ಧ್ರುವಂತ್ ಜಗಳದಲ್ಲಿ ಮನೆ ಮಂದಿ ಸಖತ್ ಹಬ್ಬ ಮಾಡಿದ್ದಾರೆ. ನಿನ್ನೆಯಷ್ಟೇ ಧ್ರುವಂತ್ ಕ್ಯಾಮ್ರಾ ಮುಂದೆ ನಾನು ಅಶ್ವಿನಿ ಅವರನ್ನ ತಾಯಿ ಸ್ಥಾನದಲ್ಲಿ ನೋಡ್ತಾ ಇದ್ದೇನೆ, ಅವರಿಗೆ ಒಬ್ಬರ ಸಪೋರ್ಟ್ ಬೇಕಿದೆ, ಆದ್ರೆ ನಾನು ವೈಯಕ್ತಿಕವಾಗಿ ಆಡ್ತಾ ಇದ್ದೇನೆ, ಯಾವುದೇ ಗ್ರೂಪ್ಗೂ ಸೇರಿಲ್ಲ ಅಂತ ಕ್ಲಾರಿಟಿ ಬೇರೆ ಕೊಟ್ಟಿದ್ರು. ಅಷ್ಟೇ ಎಲ್ಲ, ಮನೆಯಲ್ಲಿ ಈಗ ಅಶ್ವಿನಿ ಹಾಗೂ ಧ್ರುವಂತ್ ಪ್ರತ್ಯೇಕವಾಗಿ ಅಡುಗೆ ಬೇರೆ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಈಗ ಏಕಾಏಕಿ ಇಬ್ಬರ ಮಧ್ಯೆ ಮನಸ್ತಾಪ ಶುರುವಾಗಿದೆ. ಇದು ನಿಜವಾದ ಜಗಳವೋ ಅಥವಾ ಅಶ್ವಿನಿ ಗೌಡ ಮತ್ತು ಜಾನ್ವಿ ಮಾಡಿಕೊಂಡಂತೆ ಪ್ಲಾನ್ ಜಗಳನ? ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ.